ಮಂಗಳೂರು ದಸರಾದ ಸಂದರ್ಭದಲ್ಲಿ ಕಳೆದ 4 ದಶಕಗಳಿಂದ ಬಂಗಾಳಿ ಭಾಷಿಗರು ದುರ್ಗಾದೇವಿಯ ಆರಾಧನೆಯನ್ನ ಈ ನಗರಿಯಲ್ಲಿ ವಿಜೃಂಭಣೆಯಿಂದ ನಡೆಸಿಕೊಂಡು ಬರ್ತಿದ್ದಾರೆ. ಬನ್ನಿ ದುರ್ಗಾದೇವಿಯ ಆರಾಧನೆ ಹೇಗಿರುತ್ತೆ ಅಂತ ನೋಡ್ಕೊಂಡು ಬರೋಣ. ಹೌದು, ಕರಾವಳಿ ನಗರಿ ಮಂಗಳೂರಿನಲ್ಲಿ ನವರಾತ್ರಿಯ ಉತ್ಸವದ ಸಂಭ್ರಮ ಮನೆ ಮಾಡಿದ್ದು ಮಹಾಮಾರಿ ಕೊರೋನಾ ಇಳಿಮುಖವಾಗಿದ್ದರಿಂದ ಸಂಭ್ರಮದಿಂದ ಈ ಬಾರಿಯ ನವರಾತ್ರಿ ಆಚರಣೆ ನಡೆಯುತ್ತಿದೆ. ಶಾರದಾ ಮಾತೆಯೊಂದಿಗೆ ನವದುರ್ಗಿಯನ್ನ ಆರಾಧಿಸುವ ಸಂಪ್ರದಾಯ ಕಳೆದ ಅನೇಕ ವರ್ಷಗಳಿಂದ ಇಲ್ಲಿ ನಡೆದುಕೊಂಡು ಬಂದಿದೆ. ಆದರೆ ಇವುಗಳ ಮಧ್ಯೆ ದುರ್ಗಾದೇವಿಯನ್ನ ನವರಾತ್ರಿಯ ಉತ್ಸವದಲ್ಲಿ ಆರಾಧಿಸಿಕೊಂಡು ಬರಲಾಗ್ತಾ ಇದೆ. ದೂರದ ಪಶ್ಚಿಮ ಬಂಗಾಳದಿಂದ ಉದ್ಯೋಗ ನಿಮಿತ್ತ ಕರಾವಳಿಗೆ ವಲಸೆ ಬಂದ ಬಂಗಾಳಿ ಭಾಷಿಕರು ತಮ್ಮದೇ ಸಂಪ್ರದಾಯ ಪ್ರಕಾರ ದುರ್ಗಾ ಪೂಜೆಯನ್ನ ವಿಶಿಷ್ಟವಾಗಿ ಆಚರಿಸಿಕೊಂಡು ಬರ್ತಾ ಇದ್ದಾರೆ. ಸರಿಸುಮಾರು ಕಳೆದ 38 ವರ್ಷಗಳಿಂದ ಮಂಗಳೂರು ನಗರದಲ್ಲಿ ದುರ್ಗಾ ಪೂಜೆಯನ್ನ ವ್ಯವಸ್ಥಿತವಾಗಿ ಮತ್ತು ಸಂಪ್ರದಾಯಬದ್ಧವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಇಲ್ಲಿಯ ದಸರಾ 9 ದಿನಗಳ ಕಾಲ ನಡೆದರೆ ಬೆಂಗಾಲಿಗಳು 5 ದಿನ ಮಾತ್ರ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಇದರಲ್ಲಿ ಸಂಧಿ ಪೂಜೆ ಬಹಳ ವಿಶಿಷ್ಟ ಮತ್ತು ಪವಿತ್ರವಾದುದಾಗಿದೆ. ನವರಾತ್ರಿಯ ಅಷ್ಟಮಿ ತಿಥಿ ಮತ್ತು ನವಮಿಗಳ ಅಂತ್ಯದ ಸಮಯದಲ್ಲಿ ಈ ಪೂಜೆಯನ್ನ ಮಾಡಲಾಗುತ್ತದೆ. 47 ನಿಮಿಷಗಳವರೆಗೆ ನಿರಂತರವಾಗಿ ನಡೆಯುವ ಈ ಸಂಧಿ ಪೂಜೆಯ ಪವಿತ್ರ ಕ್ಷಣವು ಬಹಳ ಮಂಗಳಕರವಾಗಿತ್ತು ಎಂದು ಪರಿಗಣಿಸಲಾಗುತ್ತದೆ. ಈ ಸಮಯವು ಚಾಮುಂಡಿ ದೇವಿ ದುಷ್ಟ ಶಕ್ತಿಯೊಡನೆ ಹೋರಾಡಿ ಜಯವನ್ನ ಸಾಧಿಸಿದ ಸುವರ್ಣ ಗಳಿಗೆ ಎಂದು ಹೇಳಲಾಗುತ್ತದೆ. ಈ ವರ್ಷದ ವಿಶೇಷ ಏನಂದರೆ ಇದು ದುರ್ಗಾದ ಪ್ರತಿ ವರ್ಷ ಇದ್ದ ಹಾಗೆ ಈ ವರ್ಷ ಕೂಡ ನಾವು ಆಚರಿಸ್ತಾ ಇದ್ದೇವೆ. ಅದರದ್ದು ವಿಶೇಷ ಸಂಧಿ ಪೂಜೆ ಈ ವರ್ಷದ್ದು ರಾತ್ರಿ 11:30 1 ಗಂಟೆವರೆಗೆ ರಾತ್ರಿ ನಿನ್ನೆದು ಪೂಜೆ. ಇದು ನಮ್ಮದು ವೆಸ್ಟ್ ಬೆಂಗಾಲ್ದು ಪದ್ಧತಿ. ನಮ್ಮ ಬೆಂಗಾಲಿ ಕಮ್ಯುನಿಟಿದು ವೆಸ್ಟ್ ಬೆಂಗಾಲಿ ಕಮ್ಯುನಿಟಿದವ್ರದ್ದು ಪದ್ಧತಿ ಇದು 38 ವರ್ಷ. ಇದು 38ನೇ ವರ್ಷ ನಾವು ಆಚರಿಸ್ತೇವೆ. ಮೊದಲು ನಾವು ಅಲ್ಲಿ ಇದು ಎಂತ ಲಾಲ್ಬಾಗ್ ಪಾಲ್ಕೆ ಆಚಾರ ಹಾಲಲ್ಲಿ ಮಾಡ್ತಾ ಇದ್ದೇವೆ. ಆಮೇಲೆ ಕ್ರಮೇಣ ಇಲ್ಲಿಗೆ ತಂದು ನಾವು ಇದು ಮಾಡಿದ್ದೇವೆ. ಡಿಫ್ರೆನ್ಸ್ ಉಂಟು, ನಮ್ಮ ಇದರದ್ದು ಡಿಫ್ರೆನ್ಸ್ ಉಂಟು. ಯಾವ ಥರ ಆಚರಣೆಯಲ್ಲಿ ಅಂದರೆ ಇದು ಪೂಜೆ ಮತ್ತು ಅದರದ್ದು ದೇವಿದು ಪ್ರತಿಮಾದು ಬಗ್ಗೆ ಎಲ್ಲ ವ್ಯತ್ಯಾಸ ಇದೆ. ಸ್ವಲ್ಪ ಚೇಂಜಸ್ ಏನಂದರೆ ಈಗ ಕೋವಿಡ್ ರೂಲ್ಸ್ ಫಾಲೋ ಮಾಡಿ ಮತ್ತೆ ಇದು ಕಲ್ಚರಲ್ ಪ್ರೋಗ್ರಾಮ್ ಎಲ್ಲ ಈ ವರ್ಷ 2 ವರ್ಷದಿಂದ ಮಾಡ್ತಾ ಇಲ್ಲ ನಾವು. ಇಲ್ಲಾಂದರೆ ನಮ್ಮದು ಕಲ್ಚರಲ್ ಪ್ರೋಗ್ರಾಮ್ ಬೇರೆ, ಬೆಂಗಾಲಿ ಕಲ್ಚರಲ್ ಪ್ರೋಗ್ರಾಮ್ ಅದು 2 ವರ್ಷದಿಂದ ಆಗ್ತಾ ಇಲ್ಲ. ಅದೇ ವ್ಯತ್ಯಾಸ. ಗಣೇಶ ಚತುರ್ಥಿಯ ಹಬ್ಬ ಮುಗಿತಾ ಇದ್ದಂತೆ ಇವರು ದುರ್ಗಾ ಪೂಜೆಯ ಸಿದ್ಧತೆಗಳನ್ನ ಆರಂಭ ಮಾಡ್ತಾರೆ. ಇದಕ್ಕಾಗಿ ಕಲ್ಕತ್ತಾದಿಂದ ಮೂರ್ತಿ ತಯಾರಕರನ್ನ ನಗರಕ್ಕೆ ಕರೆಸಿಕೊಳ್ತಾರೆ. ಇವರ ಕಲ್ಪನೆಯ ಪ್ರಕಾರ ದುರ್ಗೆಗೆ 4 ಮಕ್ಕಳು, ಲಕ್ಷ್ಮಿ, ಸರಸ್ವತಿ, ಗಣೇಶ ಮತ್ತು ಸುಬ್ರಹ್ಮಣ್ಯ. ಈ 4 ಮಕ್ಕಳೊಂದಿಗೆ ದುರ್ಗೆಯು ಗಂಡನ ಮನೆಯಾದ ಕೈಲಾಸದಿಂದ ತಾಯಿಯ ಮನೆಯಾದ ಹಿಮಾಲಯ ಕಡೆಗೆ ಬರ್ತಾರೆ. ಆಗ ದುರ್ಗೆಗೆ ವಿಶೇಷ ಸತ್ಕಾರಗಳು ನಡೆಯುತ್ತದೆ ಎಂದು ಇವರ ನಂಬಿಕೆ. ಈ ಹಿನ್ನೆಲೆಯಲ್ಲಿ ದುರ್ಗಾದೇವಿಯ ಆರಾಧನೆ ಪ್ರಧಾನವಾಗಿ ಮಾಡಲಾಗುತ್ತದೆ. ಉಳಿದಂತೆ ಲಕ್ಷ್ಮಿ, ಸರಸ್ವತಿ, ಗಣೇಶ ಮತ್ತು ಸುಬ್ರಹ್ಮಣ್ಯನ ಆರಾಧನೆಯು ಇಲ್ಲಿ ನಡೆಯುತ್ತದೆ. ವಿಜಯದಶಮಿಯ ದಿನವಾದ ಇಂದು ಈ ಮೂರ್ತಿಗಳನ್ನ ಜಲಸ್ತಂಭನಗೊಳಿಸಲಾಗುತ್ತದೆ. ಕರಾವಳಿಯಲ್ಲಿ ನೆಲೆಸಿರುವ ಬೆಂಗಾಳಿಗಳು ದುರ್ಗಾ ಪೂಜೆಯ ಈ ಹಬ್ಬವನ್ನ ವೈಶಿಷ್ಟ್ಯಪೂರ್ಣವಾಗಿ ಆಚರಿಸುವುದರೊಂದಿಗೆ ಕುಟುಂಬ ಸಮೇತ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಾರೆ. ಇವರಿಗೆ ಸ್ಥಳೀಯರು, ಇಲ್ಲಿನ ಗುಜರಾತಿ ಬಂಧುಗಳು ಸಾಥನ್ನ ನೀಡುತ್ತಾರೆ. ಈ ಮೂಲಕ ವಿವಿಧತೆಯಲ್ಲಿ ಏಕತೆಯನ್ನ ಸಾರ್ತಾರೆ. ಗಣೇಶ್ ಪೂಜಾರಿ ಜೊತೆ ಅಂಚನ್ ನಮಕುಡ್ಲ, ನ್ಯೂಸ್ 24/7 ಮಂಗಳೂರು.